ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದ ಮಾಹಿತಿ ಏನಂದರೆ SSLC 2026ನೇ ಸಾಲಿನಲ್ಲಿ ಈಗಾಗಲೇ ರಿಸಲ್ಟ್ ಬಂದಿದೆ. ಕಡಿಮೆ ಮಾರ್ಕ್ಸ್ ಬಂದಿರತಕ್ಕಂಥ ಮಕ್ಕಳು ರಿವ್ಯಾಲ್ಯೂಯೇಷನ್ಗೆ ಅಪ್ಲೈ ಮಾಡಬೇಕು ಅಂದರೆ ಮೊದಲು ಫೋಟೋ ಕಾಪಿನ ತರಿಸ್ಕೋಬೇಕು. ಫೋಟೋ ಕಾಪಿ ಅಪ್ಲೈ ಮಾಡಿದ ನಂತರ ಫೋಟೋ ಕಾಪಿ ಎಷ್ಟು ದಿವಸಕ್ಕೆ ಬರುತ್ತೆ ಅಂತ ನಿಮಗೆ ತುಂಬ ಜನರು ಕಮೆಂಟ್ ಸೆಕ್ಷನಲ್ಲಿ ಕೇಳಿದ್ದೀರಾ. ಈ ಒಂದು ವಿಡಿಯೋದಲ್ಲಿ ಯಾವ ರೀತಿ ಫೋಟೋ ಕಾಪಿನ ಲೈವಾಗಿ ಡೌನ್ಲೋಡ್ ಮಾಡೋದು ಅಂತ ಎಷ್ಟು ದಿವಸಕ್ಕೆ ಬಂದಿದೆ ಅಂತ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡೋದು ನೋಡಿ. ಸ್ನೇಹಿತರ ಮೊದಲಿಗೆ ನೀವು ಮೊಬೈಲಲ್ಲೂ ಕೂಡ ಡೌನ್ಲೋಡ್ ಮಾಡ್ಬೋದು. ಯಾವ್ದಾದ್ರು ಸರ್ಚ್ ಬಾರ್ಗೆ ಬಂದು KSEAB ಅಂತ ಹೇಳಿ ಟೈಪ್ ಮಾಡಿ ಸರ್ಚ್ ಮಾಡಿ ಫಸ್ಟ್ ಆಪ್ಷನ್ ಬರುತ್ತೆ. ಈ ರೀತಿ ಡ್ಯಾಶ್ಬೋರ್ಡ್ ಬರುತ್ತೆ. ಅಲ್ಲಿ ಕ್ಲಿಕ್ ಕೇರ್ ಅಂತ ಇದೆ ನೋಡಿ, ಆ ಒಂದು ಆಪ್ಷನ್ ಕ್ಲಿಕ್ ಮಾಡಿ ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ಮೊಬೈಲಲ್ಲಿ ರೊಟೇಟ್ ಮಾಡ್ಕೊಳ್ಳಿ. ಇಲ್ಲಿ ಲ್ಯಾಂಡ್ಸ್ಕೋಪ್ ಓಪನ್ ಆಗಲ್ಲ. ಈ ರೀತಿ ಪೋರ್ಟ್ರೇಟ್ ಮಾಡ್ಕೊಂಡ್ರೆ ಅಲ್ಲಿ ರೀಡ್ ಮೋರ್ ಅಂತ ಒಂದು ಆಪ್ಷನ್ ಬರುತ್ತೆ. ಅದನ್ನು ಕ್ಲಿಕ್ ಮಾಡಿದ್ರೆ ಈ ರೀತಿ ಆಪ್ಷನ್ಗಳು ಬರ್ತವೆ. ಇಲ್ಲಿ ಸ್ನೇಹಿತರೆ ಸ್ಕ್ರೋಲ್ ಮಾಡ್ಕೊಂಡು ಕೆಳಗಡೆ ಬನ್ನಿ. ಕೆಳಗಡೆ ಬಂದರೆ ನಿಮಗೆ 5ನೇ ಆಪ್ಷನ್ ಇದೆ ನೋಡಿ, ಕ್ಲಿಕ್ ಕೇರ್ ಟು ಅಪ್ಲೈ ಆ್ಯಂಡ್ ಡೌನ್ಲೋಡ್ ಫೋಟೋ ಕಾಪಿ ರೀಟೋಟಲಿಂಗ್ ರಿವ್ಯಾಲ್ಯೂಯೇಷನ್ ಆ್ಯಂಡ್ SSLC 2026 ಎಕ್ಸಾಮ್ 1 ಅಂತ ಇದೆ ನೋಡಿ. ಅದನ್ನು ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ. ನೀವು ಸಿಂಪಲಾಗಿ ಸ್ಕ್ರೋಲ್ ಮಾಡ್ಕೊಂಡು ಕೆಳಗಡೆ ಬನ್ನಿ. ಆಲ್ರೆಡಿ ಮೊದಲನೇ ಭಾಗದಲ್ಲಿ ಎಲ್ಲನೂ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಅಂತಿದೆ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ನೆಕ್ಸ್ಟ್ ಪೇಜು ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ಸ್ನೇಹಿತರೆ ಅಪ್ಲಿಕೇಶನ್ ಫೋಟೋ ಕಾಪಿ ಅಂತ ಇದೆ. 2ನೇ ಆಪ್ಷನ್ ಇದೆ ನೋಡಿ, ಕ್ಲಿಕ್ ಕೇರ್ ಟು ಡೌನ್ಲೋಡ್ ಫೋಟೋ ಕಾಪಿ ಅಂತ. ಈ ಒಂದು ಆಪ್ಷನ್ ನೀವು ಕ್ಲಿಕ್ ಮಾಡ್ಕೋಬೇಕಾಗ್ತದೆ. ಅದು ಮೊದಲನೇ ಆಪ್ಷನ್ ಬಂದು ಫಸ್ಟ್ ಟೈಮ್ ಅಪ್ಲೈ ಮಾಡೋ ಅಂಥವ್ರು ಅದನ್ನು ಕ್ಲಿಕ್ ಮಾಡಿ ಅಪ್ಲೈ ಮಾಡಬೇಕಾಗ್ತದೆ. ಈಗ ಡೌನ್ಲೋಡ್ ಮಾಡಲಿಕ್ಕೆ 2ನೇ ಆಪ್ಷನ್ ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ನಿಮಗೆ ಒಂದು ಅಪ್ಲಿಕೇಶನ್ ನಂಬರ್ ಅಂತ ಬಂದಿರುತ್ತೆ. ಆ ಅಪ್ಲಿಕೇಶನ್ ನಂಬರ್ನ ಕಾಪಿ ಮಾಡ್ಕೊಳ್ಳಿ. ಹಾಗೆಯೇ ಜಸ್ಟ್ ರಿಜಿಸ್ಟರ್ ನಂಬರ್ ಕಾಲಮ್ಗೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ನಿಮ್ಮ ರಿಜಿಸ್ಟರ್ ನಂಬರ್ ಫೆಚ್ ಆಗುತ್ತೆ. ತದನಂತರ ಇಲ್ಲಿ ಸಬ್ಜೆಕ್ಟ್ ಬಂದು ಕ್ಲಿಕ್ ಮಾಡ್ತು ಅಂದರೆ ನೀವು ಎಷ್ಟು ಸಬ್ಜೆಕ್ಟ್ಗೆ ನೀವು ಅಪ್ಲೈ ಮಾಡಿದರೆ ಎಲ್ಲ ಸಬ್ಜೆಕ್ಟ್ಗಳು ಲೀಸ್ಟ್ಗಳು ಓಪನ್ ಆಗ್ತವೆ. ನೀವು ಒಂದೊಂದಾಗಿ ಇಲ್ಲಿ ಈಗ ಉದಾಹರಣೆಗೆ ಕನ್ನಡ ಅಂತ ಕ್ಲಿಕ್ ಮಾಡಿಕೊಂಡು ಕೆಳಗಡೆ ಬಂದು ಕ್ಯಾಪ್ಸನ್ನು ಕ್ಲಿಕ್ ಮಾಡಿ ಇಲ್ಲಿ ಜನರೇಟ್ OTP ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮದು ಏನಾದ್ರು ಫೋಟೋ ಕಾಪಿ ಬಂದಿತ್ತು ಅಂದರೆ ಡೌನ್ಲೋಡ್ ಅಂತ OTP ಕೇಳುತ್ತೆ. ಒಂದು ವೇಳೆ ಬಂದಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಈ ರೀತಿ ಒಂದು ಪಾಪಲ್ಲಿ ತೋರಿಸುತ್ತೆ, ಇವು ಫೋಟೋ ಕಾಪಿ ನಾಟ್ ಎಟ್ ಬಿ ಅಪ್ಲೋಡೆಡ್ ಅಂತ, ಇನ್ನೂ ಕೂಡ ಅಪ್ಲೋಡ್ ಆಗಿಲ್ಲ, ವೆಯ್ಟ್ ಮಾಡಿ ಅಂತ. ಈಗ 4 ಅಪ್ಲೈ ಮಾಡಿದ್ದೀವಿ. ಈಗ ಸೈನ್ಸ್ನ ಅಪ್ಲೈ ಮಾಡಿ ತೋರಿಸ್ಕೊಡ್ತೀನಿ. ಜನರೇಟ್ OTP ಅಂತ ಕ್ಲಿಕ್ ಮಾಡಿದ್ರೆ ನೋಡಿ ಇಲ್ಲಿ ಸೈನ್ಸ್ ಆಲ್ರೆಡಿ ಅಪ್ಲೋಡ್ ಮಾಡಿದ್ದಾರೆ, ಅದರಿಂದ ಇದು OTP ಸೆಂಡ್ ಆಗಿದೆ. ಇವಾಗ ಆ OTP ಕಾಲಮ್ಗೆ ನಿಮಗೆ ಫೋನ್ಗೆ ಒಂದು OTP ಬರುತ್ತೆ. ಈ ರೀತಿಯಾಗಿ ಅದೊಂದು OTPನ ಹಾಕಿ ಕೆಳಗಡೆ ಡೌನ್ಲೋಡ್ ಫೋಟೋ ಕಾಪಿ ಅಂತ ಕ್ಲಿಕ್ ಮಾಡ್ತು ಅಂದರೆ ಒಂದು PDF ನಿಮಗೆ ಓಪನ್ ಆಗ್ತದೆ. ಆ ಒಂದು PDFನ ನೀವು ಪ್ರಿಂಟ್ ಬೇಕಾದ್ರೂ ತಗೋಬೋದು, ಇಲ್ಲಾಂದರೆ ಫೋನಲ್ಲಿ ಕೂಡ ವೆರಿಫಿಕೇಷನ್ ಮಾಡ್ಕೋಬೋದು. ಇಲ್ಲಿ ನೀವು ಬರೆದಿರ್ತಕ್ಕಂಥ ಆನ್ಸರು, ಕೊಟ್ಟಿರ್ತಕ್ಕಂಥ ಮಾರ್ಕ್ಸು ಎರಡು ಕೂಡ ಸರಿ ಇದೆಯೇ, ರೀಟೋಟಲಿಂಗ್ ಏನಾದ್ರು ಮಿಸ್ ಮಾಡಿದಾರಾ ಎಲ್ಲ ಕೂಡ ಫೋನಲ್ಲಿ ಕೂಡ ಚೆಕ್ ಮಾಡ್ಕೋಬೋದು ಸ್ನೇಹಿತರೆ. ಇಲ್ಲಿ ನಿಮ್ಗೆ ಏನಾದರೂ ಲೋಪದೋಷಗಳು ಕಂಡುಬತ್ತು ಅಂದರೆ ನೀವು ರಿವ್ಯಾಲ್ಯೂಯೇಷನ್ಗೆ ಅಪ್ಲೈ ಮಾಡಬೇಕಾಗ್ತದೆ. ಅಲ್ಲಿ ಅಪ್ಲೈ ಮಾಡಿರ್ತಕ್ಕಂಥ ನೀವು ಕೊಟ್ಟಿರ್ತಕ್ಕಂಥ ಮಾರ್ಕ್ಸು ಎರಡೂ ಕೂಡ ಒಂದೇ ರೀತಿ ಇತ್ತು ಅಂದರೆ ಮತ್ತೆ ಕೂಡ ನೀವು ರಿವ್ಯಾಲ್ಯೂಯೇಷನ್ಗೆ ಅಪ್ಲೈ ಮಾಡೋ ಅವಶ್ಯಕತೆ ಇಲ್ಲ. ಕೇವಲ ಫೋಟೋ ಕಾಪಿ ನೋಡ್ಕೊಂಡು ನೀವು ಈ ಒಂದು ಕೆಲಸನ ಇಲ್ಲಿಗೆ ಮುಗಿಸ್ಬೋದು. ಹಾಗೆಯೇ ಸ್ನೇಹಿತರೆ ಯಾರ್ದಾದ್ರು ತುಂಬ ಜನರುಗಳಿಗೆ ಏನಾದ್ರು ಟೋಟಲ್ ಮಾಡಬೇಕಾದಾಗ ಟೋಟಲ್ಗಳು ಏನಾದ್ರು ಮಿಸ್ಟೇಕ್ ಆಗಿತ್ತು ಅಂದರೆ ಅವರು ರಿವೆರಿಫಿಕೇಷನ್ ಮಾಡ್ಕೊಳ್ಳಿ ನೀವೇ ಕೂಡ ಮೊಬೈಲಲ್ಲಿ. ಒಂದು ವೇಳೆ ನಿಮಗೆ ಟೀಚರ್ ಕೈಲಿ ವ್ಯಾಲ್ಯೂಯೇಷನ್ ಮಾಡ್ತೀನಿ ಅಂದರೆ ಇದನ್ನು ಪ್ರಿಂಟ್ ತೊಗೊಂಡು ನಿಮ್ಮ ಕಾಲೇಜಿನ ಆ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಟೀಚರ್ ಇರ್ತಾರಲ್ಲ ಅವ್ರ ಕೈಲಿ ವ್ಯಾಲ್ಯೂಯೇಷನ್ ಮಾಡಿಸ್ಕೊಳ್ಳಿ. ಅಲ್ಲೇನಾದರೂ ನಿಮಗೆ ಎಕ್ಸ್ಟ್ರಾ ಮಾರ್ಕ್ಸ್ ಬರುತ್ತೆ ಅಂತಿದ್ರೆ ನೀವು ಅದನ್ನು ರಿವ್ಯಾಲ್ಯೂಯೇಷನ್ಗೆ ಅಪ್ಲೈ ಮಾಡಿ. ಒಂದು ವೇಳೆ ನೀವು ಬರೆದಿರ್ತಕ್ಕಂಥ ಆನ್ಸರು ಕೊಟ್ಟಿರ್ತಕ್ಕಂಥ ಮಾರ್ಕ್ಸು ಎರಡೂ ಕೂಡ ಸೇಮ್ ಇದೆ ಅಂದರೆ ನೀವು ಇಷ್ಟಕ್ಕೆ ಕೈ ಬಿಡ್ಬೋದು. ಸ್ನೇಹಿತರೆ ಈ ರೀತಿಯಾಗಿ ನೀವು ಮೊಬೈಲ್ನಲ್ಲಿ ನಿಮ್ಮ ಒಂದು ಆನ್ಸರ್ ಶೀಟ್ನ ಡೌನ್ಲೋಡ್ ಮಾಡ್ಕೋಬೋದು. ಸ್ನೇಹಿತರೆ ಇನ್ನೂ ಕೂಡ ಯಾರೆಲ್ಲ ಈ ಒಂದು ಫೋಟೋ ಕಾಪಿಗೆ ಅಪ್ಲೈ ಮಾಡಿಲ್ಲ, ನಾಳೆ ಕೊನೆ ದಿನಾಂಕ ಅಂದರೆ 20ನೇ ತಾರೀಕು ಕೊನೆ ದಿನಾಂಕ ಆಗಿರ್ತದೆ. ಕೂಡಲೇ ನೀವು ಅಪ್ಲೈ ಮಾಡಿಬಿಡಿ. ತದನಂತರ ನಿಮಗೆ 4ನೇ ತಾರೀಕು ಗಂಟಲು ಕೂಡ ನೀವು ರಿವ್ಯಾಲ್ಯೂಯೇಷನ್ಗೆ ಅಪ್ಲೈ ಮಾಡ್ಬೋದು. ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಈ ವಿಡಿಯೋದ ಮಾಹಿತಿ. ಈ ಮಾಹಿತಿ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟು ಹೇಳಿ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.